The question find the next number in the series. Question ಏನು 101 123 147 173 ಮತ್ತೆ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಕಂಡುಹಿಡಿಬೇಕು. ಇವಾಗ ಆಪ್ಷನ್ ಬಂದು 236 201 214 223. ಇವಾಗ ಏನ್ ಮಾಡಬೇಕು, ಈ ತರ ಸೀರೀಸ್ ಬಂದ್ರೆ 123 ಅಲ್ಲಿ 101 ಮೈನಸ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 22 ಬರ್ತಾ ಇದೆ. ಮತ್ತೆ 147 ಅಲ್ಲಿ 123 ಮೈನಸ್ ಮಾಡಿದ್ರೆ 24 ಬರ್ತಾ ಇದೆ. ಮತ್ತೆ 173 ಅಲ್ಲಿ 147 ಮೈನಸ್ ಮಾಡಿದ್ರೆ 26. ಇದ್ರಲ್ಲಿ ಏನಿದೆ ವ್ಯತ್ಯಾಸ, 22 ಮತ್ತೆ +2 ಮಾಡಿದ್ದಾರೆ. ಅದೇ ತರ ಇಲ್ಲಿ ನೆಕ್ಸ್ಟ್ ಏನ್ ಬರುತ್ತೆ, 28 ಅಂದ್ರೆ ಏನಾಗುತ್ತೆ, 28 + 173 201 ಆನ್ಸರ್ ಫಸ್ಟ್ ಒನ್. ಅದೇ ತರ ನೆಕ್ಸ್ಟ್ ಸೆಲೆಕ್ಟ್ ದ ಆಪ್ಷನ್ ದಟ್ ಈಸ್ ರಿಲೇಟೆಡ್ ಟು ದ ಥರ್ಡ್ ಟರ್ಮ್ ಇನ್ ದ ಸೇಮ್ ವೇ ಆಸ್ ದ ಸೆಕೆಂಡ್ ಟರ್ಮ್ ಈಸ್ ರಿಲೇಟೆಡ್ ಟು ದ ಫಸ್ಟ್ ಟರ್ಮ್. ಹಂಗಂದ್ರೆ ಏನೋ 2 ನಂಬರ್ ಕೊಟ್ಟಿದ್ದಾರೆ, ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಗೆ ಇದಕ್ಕೆ ನಾವು ಕಂಡುಹಿಡಿಬೇಕು, ಒಂದಕ್ಕೆ ಕೊಟ್ಬಿಟ್ಟಿದ್ದಾರೆ. ಇವಾಗ 144 12 ನೋಡಿದ ತಕ್ಷಣ ಏನಾಗ್ತಾ ಇದೆ, 144 ಅಂದ್ರೆ ಏನೋ ಇದು 12 × 12. 100 ಅಂದ್ರೆ ಏನೋ 10 × 10. ಈ ತರ ನೀವು ಸ್ಕ್ವೇರ್ ರೂಟ್ ಬರ್ದಿಟ್ಕೋಬೇಕು. ಅದೇ ತರ 144 12 ಗೆ 144, ಹಂಗಾದ್ರೆ 576 ಗೆ ಏನ್ ಬರುತ್ತೆ ಅಂತ ಇಲ್ಲಿ ನೋಡ್ಕೋಬೇಕು. 21 ಅಂದ್ರೆ 1 × 1 ಬರುತ್ತೆ ಲಾಸ್ಟ್ ನಂಬರ್, ಈ 6 ಬರ್ಬೇಕು ಲಾಸ್ಟ್ ಅಲ್ಲಿ. 8 × 8 64 ಬರ್ತಾ ಇದೆ, ಹಂಗಂದ್ರೆ ಅದು ಇಲ್ಲ. 6 × 6 36 ಬರ್ತಾ ಇದೆ, ಆದ್ರೆ 25 × 25 ಎಷ್ಟು ಬರುತ್ತೆ, 625. ಅದಕ್ಕೆ ಇದು ಇಲ್ಲ, ಹಂಗಂದ್ರೆ 24 × 24 24 × 4 4 16 ಒಂದಿದೆ, 4 2 8 8 1 9, ಮತ್ತೆ 2 4 8 4 4 2 2 4, ಹಂಗಂದ್ರೆ 576. ಸೊ ಆಪ್ಷನ್ ಡಿ ಆನ್ಸರ್. ಮತ್ತೆ ಇನ್ನೊಂದು ಕ್ವಶನ್, ಸೆಲೆಕ್ಟ್ ದ ಪೇರ್ ಆಫ್ ಲೆಟರ್ಸ್ ದಟ್ ವಿಲ್ ಫಾಲೋ ನೆಕ್ಸ್ಟ್ ಇನ್ ದ ಗಿವನ್ ಸೀರೀಸ್. AB ಮತ್ತೆ GH ಮತ್ತೆ MN ಮತ್ತೆ ST. ನೆಕ್ಸ್ಟ್ ನಾವು ಕಂಡುಹಿಡಿಬೇಕು. ಮತ್ತೆ ಆಪ್ಷನ್ ಕೊಟ್ಟಿದ್ದಾರೆ, AYZ, B VW, C UV, D ಬಂದು XY. ಇವಾಗ ಇದ್ರಲ್ಲಿ ಏನಿದೆ ಫಸ್ಟ್ ಓದ್ ತಕ್ಷಣ ನೋಡ್ಕೋಬೇಕು. ABCD ಅಂದ್ರೆ ಅದಾದ್ಮೇಲೆ CDEF +4 ಮಾಡಿದ್ದಾರೆ. ಇಲ್ಲಿ GH ಆದ್ಮೇಲೆ IJKL ಮತ್ತೆ MN ಬಂದಿದೆ, ಮತ್ತೆ OPQR ಮತ್ತೆ ST ಬಂದಿದೆ. ಅದೇ ತರ ಇಲ್ಲಿ ಏನ್ ಬರುತ್ತೆ, 4 ಲೆಟರ್ T UVWX ಮತ್ತೆ YZ. ಅದೇ 4 4 ಮಾಡಿದ್ರೆ YZ ಇದಾಯ್ತಾ. ನೆಕ್ಸ್ಟ್, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ಫಾಲೋವಿಂಗ್ ಈಕ್ವೇಶನ್ ಇಫ್ ಡಿವಿಷನ್ ಮೀನ್ಸ್ ಅಡಿಷನ್, ಅಡಿಷನ್ ಮೀನ್ಸ್ ಸಬ್ಟ್ರಾಕ್ಟ್. ಇದು ಮೈನಸ್ ಕೊಟ್ಟಿದ್ದಾರೆ, ಏನಾದ್ರು ಇದು ಅಡಿಷನ್ ಮೀನ್ಸ್ ಸಬ್ಟ್ರಾಕ್ಷನ್, ಮತ್ತೆ ಮೈನಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಮೀನ್ಸ್ ಡಿವಿಷನ್. ಇವಾಗ ಏನ್ ಕ್ವಶನ್, 49 × 7 - 3 ಡಿವಿಷನ್ 9 +4 = ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ 31 26 35 39. ಇದ್ರಲ್ಲಿ ಏನ್ ಕಂಡುಹಿಡಿಬೇಕು, ಫಸ್ಟ್ ಇದನ್ನು ಈಕ್ವೇಶನ್ ಅನ್ನು ಇದ್ರಲ್ಲಿ ಏನ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ ಆ ತರ ಮಾಡ್ಕೋಬೇಕು. 49 ಇಂಟು ಬದಲು ಏನ್ ಮಾಡಿದ್ದೀವಿ ನಾವು, ಡಿವಿಷನ್ ಮಾಡಿದ್ದೀವಿ. ಮತ್ತೆ ಇಫ್ ಡಿವಿಷನ್ ಮೀನ್ಸ್ ಅಡಿಷನ್, ಇಲ್ಲೇನಿದೆ ಮಲ್ಟಿಪ್ಲಿಕೇಶನ್ ಇದೆ. ಫಸ್ಟ್ ಎತ್ತಿದ ತಕ್ಷಣ ಮಲ್ಟಿಪ್ಲಿಕೇಶನ್ ಏನಿದೆ, ಡಿವಿಷನ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಏನಿದೆ ಇದ್ರಲ್ಲಿ 7 ಮೈನಸ್ ಇದೆ, ಮೈನಸ್ ಬದಲಿ ಮಲ್ಟಿಪ್ಲಿಕೇಶನ್. ಮತ್ತೆ ಡಿವಿಷನ್ ಅಂದ್ರೆ ಏನು, ಅಡಿಷನ್. ಮತ್ತೆ ಇಲ್ಲೇನಿದೆ ಅಡಿಷನ್, ಅಡಿಷನ್ ಎಲ್ಲಿದೆ, ಅಡಿಷನ್ ಮೀನ್ಸ್ ಸಬ್ಟ್ರಾಕ್ಷನ್. ಸೊ ಇವಾಗ ಸಾಲ್ವ್ ಮಾಡ್ಕೋಬೇಕು. ಯಾವ್ದು, ಈ ರೂಲ್ ಅಲ್ಲಿ, ಬೋರ್ಡ್ ಮಾಸ್ ರೂಲ್ ಅಲ್ಲಿ. ಬಿ ಇಲ್ಲ, ಆಡ್ ಇಲ್ಲ, ಮತ್ತೆ ನೆಕ್ಸ್ಟ್ ಏನಿದೆ ಡಿವಿಷನ್. ಫಸ್ಟ್ ಆಫ್ ಆಲ್ ಡಿವಿಷನ್ ಮಾಡ್ಕೋಬೇಕು. 49 ಡಿವೈಡೆಡ್ ಬೈ 7 ಏನ್ ಬರುತ್ತೆ, 7. ನೆಕ್ಸ್ಟ್ ಗೆ ಏನ್ ಹೋಗ್ಬೇಕು, ಮಲ್ಟಿಪ್ಲಿಕೇಶನ್. 7 × 3 21 21 + 9 - 4. ಮತ್ತೆ ಏನೇ ಮಾಡ್ಬೇಕು, ಅಡಿಷನ್. ಇದೆರಡು ಪ್ಲಸ್ ಮಾಡಿದ್ರೆ 30 ಬರುತ್ತೆ, -4. ಇವಾಗ ಲಾಸ್ಟ್ ಅಲ್ಲಿ ಆನ್ಸರ್ 26. ಇದು ಬಂದು ಆಪ್ಷನ್ ಬಿ. ಅದೇ ತರ ಇನ್ನೊಂದು, 4 ನಂಬರ್ಸ್ ಹ್ಯಾವ್ ಬೀನ್ ಗಿವನ್ ಔಟ್ ಆಫ್ ವಿಚ್ 3 ಆರ್ ಅಲೈಕ್ ಇನ್ ಸಮ್ ಮ್ಯಾನರ್. ಹಂಗಂದ್ರೆ 4 ಲೆಟರ್ ಕೊಟ್ಟಿದ್ದಾರೆ, ಅದರಲ್ಲಿ 3 ಬಂದು ಸೇಮ್, ಯಾವ್ದೋ ಕಾರಣದಲ್ಲಿ ಅದು ಒಂದು ಸೇಮ್ ಆಗಿದೆ, ಆದ್ರೆ ಒಂದೇ ಒಂದು. ವೈಲ್ 1 is different, choose the odd one. ಹಂಗಂದ್ರೆ ಯಾವ್ದು ಡಿಫ್ರೆಂಟ್ ಅದನ್ನ ಮಾತ್ರ ನಾವು ಕಂಡುಹಿಡಿಬೇಕು. ಇವಾಗ 68 72 48 96 ಕೊಟ್ಟಿದ್ದಾರೆ. ಇದರಲ್ಲಿ 72 48 ಇದೆಲ್ಲ ನೋಡಿದ್ಮೇಲೆ ಏನಾಗುತ್ತೆ, 12 ಮಲ್ಟಿಪಲ್ ಇದೆ. 12 ಇದ್ರಲ್ಲೂ 8 ಬಾರಿ ಹೋಗುತ್ತೆ, ಇದು 4 ಬಾರಿ, ಇದು 6 ಬಾರಿ, ಇದು ಇಲ್ಲಿ ಹೋಗ್ತಾ ಇಲ್ಲ. ಸೊ ಈಸಿಯಾಗಿ ನೀವು ಇದನ್ನ ಟಿಕ್ ಮಾಡ್ಕೋಬಹುದು, ಆಪ್ಷನ್ ಎ.
If in a certain code language, the word politically is written as QNDM. ಅದೇ ತರ then in the same way, code language, how will you write the word social? social ಗೆ ಏನ್ ಬರುತ್ತೆ ಅಂತ ನಾವು ಕಂಡುಹಿಡಬೇಕು. ಫಸ್ಟ್ ಆಫ್ ಆಲ್ ಪೊಲಿಟಿಕಲ್ ಅನ್ನು ಬರ್ಕೊಂಡು ಅದರ ಆಪೋಸಿಟ್ ಕ್ಯೂ ಇದನ್ನ ಮಾಡ್ಕೊಂಡ್ರೆ ಏನ್ ನಿಮ್ಗೆ ಅರ್ಥ ಆಗ್ತಾ ಇದೆ, ಇಲ್ಲಿ +1 PQ ಕರೆಕ್ಟ್ ಆಗಿದೆ. ಆಮೇಲೆ ಇದು NO +1 -1 ಮಾಡಿದ್ದಾರೆ. ಅದೇ ಇದು ಅಪ್ಲೈ ಮಾಡಿದ್ರೆ ಸೋಷಿಯಲ್ಗೆ S+1 ಲೆಟರ್ ಆಡ್ ಮಾಡಿದ್ರೆ ST, ಅದೇ ತರ ಮೈನಸ್ ಮಾಡಿದ್ರೆ N ಬರುತ್ತೆ T. ಇಲ್ಲಿ ನೋಡಿ ಫಸ್ಟ್ ಒಂದೇ ಒಂದು ಲೆಟರ್ ನೋಡಿದ ತಕ್ಷಣ ನಿಮ್ಗೆ ಏನಾಯ್ತೆ, T ಬಂದಿದೆ ಫಸ್ಟ್ ಲೆಟರ್. ಇದ್ರಲ್ಲಿ ಏನಿದೆ D ಇದೆ, ಇದ್ರಲ್ಲಿ N D, ಇದ್ರಲ್ಲಿ ಮಾತ್ರ T. ನೀವು ನೆಕ್ಸ್ಟ್ ಹೋಗ್ಲೇಬಾರ್ದು, ಹಂಗೆ T ಮಾತ್ರ ಬಂತ, ಮತ್ತೆ T ಹಾಕೊಂಡ್ರಿ, ಅದೇ ಆಪ್ಷನ್ D. ಸೆಲೆಕ್ಟ್ ದ ಆಪ್ಷನ್ ದಟ್ ಈಸ್ ಅನಾಲಜಸ್ ಟು ದ ಗಿವನ್ ಪ್ಯಾರ್. ಹಾರ್ಟ್ ಏನಿದೆ ಇಲ್ಲಿ ಕಾರ್ಡಿಯಾಲಜಿ. ಅದೇ ತರ ನಾವು ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅದೇ ಇದ್ರ ರಿಲೇಟೆಡ್ ಅದನ್ನ ಟಿಕ್ ಮಾಡ್ಬೇಕು. ಇವಾಗ ಏನಾಗಿದೆ, ಪ್ಲಾಂಟ್ಸ್ ಗೆ ಝುವಾಲಜಿ ಕೊಟ್ಟಿದ್ದಾರೆ, ಪೈಕಾಲಜಿಗೆ ಫಂಗೈ, ಡಿಸೀಸ್ ಗೆ ಹಾಸ್ಪಿಟಲ್, ವೈರಸ್ ಗೆ ಏನಿದು ವೈರಾಲಜಿ. ಇದರಲ್ಲಿ ನಾವು ಕಂಡು ಹಿಡಿದ್ರೆ ಪ್ಲಾಂಟ್ಸ್ ಗೆ ಏನ್ ಬರುತ್ತೆ, ಇದು ಝುವಾಲಜಿ ಅಂದ್ರೆ ಇದು ಏನದು ಅನಿಮಲ್ಸ್ ಓದಲಿಕ್ಕೆ ಬಂದು ಝುವಾಲಜಿ ಅಂತೀವಿ. ಇವಾಗ ವೈರಸ್, ಇದು ಡಿಸೀಸ್ ಬಂದು ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ. ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬೇಕು ವೈರಸ್ ಈಸ್ ಈಕ್ವಲ್ ಟು ವೈರಾಲಜಿ. ಇದು ಮಾಡ್ಬಿಟ್ಟು ಟಿಕ್ ಮಾಡ್ಬಿಟ್ಟು ಇದೇ ತರ ಬಂದೇ ಬರುತ್ತೆ. ಆದ್ರೆ ನಿಮ್ಗೆ ಕ್ವಶ್ಚನ್ ಅಲ್ಲಿ SSGD ಅಲ್ಲಿ ಇದೇ 10 123 ಇದೇ ಬರಲ್ಲ ನಿಮ್ಗೆ, ಈ ತರ ಬರುತ್ತೆ. ಈ ತರ ಇದ್ರಲ್ಲಿ ಫಾರ್ಮುಲಾದಲ್ಲಿ ಬಂದೇ ಬರುತ್ತೆ. ಅದೇ ತರ ನೀವು ಇವಾಗ ಎಷ್ಟು ಕ್ವಶ್ಚನ್ ಇದೆ, 160 ಮಾರ್ಕ್ ಇದೆ SSCGD ಅಲ್ಲಿ. 160 ಮಾರ್ಕ್ಗೆ ಲಾಸ್ಟ್ ಅಲ್ಲಿ ಏನು ಎಷ್ಟು ಕ್ವಶ್ಚನ್ ಬರುತ್ತೆ, 8 ಕ್ವಶ್ಚನ್ ಅಂದ್ರೆ 80 ಕ್ವಶ್ಚನ್ ಬರುತ್ತೆ. 80 ಕ್ವಶ್ಚನ್ಗೆ ಬಂದು ಇಂಟು 2 ಮಾಡಿದ್ರೆ 160. ನಿಮ್ಗೆ ಟೈಮ್ ಎಷ್ಟು ಸಿಗುತ್ತೆ, 60 ಮಿನಿಟ್. ನಿಮ್ಗೆ ಅಗ್ನಿವೀರ್ GDಗೆ ಎಷ್ಟು 50 ಕ್ವಶ್ಚನ್ ಬರ್ತಾ ಇತ್ತು, 100 ಮಾರ್ಕ್. ಹಂಗಂದ್ರೆ 50 ಕ್ವಶ್ಚನ್ಗೆ ನಿಮ್ಗೆ 1 ಮಿನಿಟ್ ಅಲ್ಲಿ 1 ಮಿನಿಟ್ ಸಮಥಿಂಗ್ ನಿಮ್ಗೆ ಸಿಗುತ್ತೆ ಟೈಮ್. ಆದ್ರೆ ಇಲ್ಲಿ ಮಾತ್ರ 80 ಕ್ವಶ್ಚನ್ಗೆ ಇರೋದು ನಿಮ್ಗೆ ಹತ್ರ ಎಷ್ಟು ಟೈಮು, 60 ಮಿನಿಟ್. ಅದಕ್ಕೆ ಏನ್ ಮಾಡ್ಕೋಬೇಕು ನೀವು, 20 ಅನ್ನು ಬಿಟ್ಬಿಡಿ, 60 ಕ್ವಶ್ಚನ್ ಮ್ಯಾಕ್ಸಿಮಮ್ ಅಟೆಂಡ್ ಮಾಡಕ್ಕೆ ನೋಡಿ. ಒಂದು ಕ್ವಶ್ಚನ್ಗೆ 1 ಮಿನಿಟ್ ತಗೊಳ್ಳಿ. ಹಂಗಂದ್ರೆ ನಿಮ್ದು ಕರೆಕ್ಟ್ ಆಗಿ ಒಂದು ಎಷ್ಟು 50 ಕ್ವಶ್ಚನ್ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿದ್ರೆ ಕೂಡ ಏನು 100 ಮಾರ್ಕ್ ಬಂದ್ಬಿಡುತ್ತೆ. ಇದನ್ನು ಫಾಲೋ ಮಾಡ್ಬೇಡಿ. ನೀವು ಯಾವಾಗಾದ್ರೂ ಸಮ್ ಇರ್ಲಿ, ಏನಾದ್ರು ಈಕ್ವೇಶನ್ ಏನಾದ್ರು ಮಾಡ್ಬೇಕಂದ್ರೆ ನೀವು ಟೈಮ್ ಸೆಟ್ಟಿಂಗ್ ಮಾಡ್ಬೇಕು. SSCGDಗೆ ತುಂಬಾ ಮುಖ್ಯ ಏನು, ನೀವು ಎಷ್ಟು ಬರ್ದಿದ್ದೀರಾ ಅಂತ ಮುಖ್ಯ ಅಲ್ಲ, ಟೈಮ್ ಸೆಟ್ ಮಾಡಿ 50 ಕ್ವಶ್ಚನ್ ಕರೆಕ್ಟ್ ಆಗಿ ಬರ್ದು ಬನ್ನಿ. ನಿಮ್ಗೆ ಪಕ್ಕ 100 ಮಾರ್ಕ್ ಬರುತ್ತೆ, ಪಕ್ಕ ನೀವು ಯೂನಿಫಾರ್ಮ್ ಹಾಕಿ ಹಾಕ್ತೀರಾ. ಓಕೆ.